ಕರ್ನಾಟಕ ದ್ವಿಚಕ್ರ ವಾಹನ ಮಾಲೀಕರು ಮತ್ತು ತಂತ್ರಜ್ಞರ ಅಸೋಸಿಯೇಷನ್ ಸಹಯೋಗದಲ್ಲಿ ಉಚಿತ BS6 ವಾಹನ ತಾಂತ್ರಿಕ ತರಬೇತಿ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ದ್ವಿಚಕ್ರ ವಾಹನಗಳ ತಂತ್ರಜ್ಞಾನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಹತ್ವದ ಬದಲಾವಣೆಗಳಾಗುತ್ತಿದ್ದು, BS6 ವಾಹನಗಳ ನಿರ್ವಹಣೆ, ಸರ್ವಿಸ್ ಹಾಗೂ ತಾಂತ್ರಿಕ ಸಮಸ್ಯೆಗಳನ್ನು ಸಮರ್ಪಕವಾಗಿ ಗುರುತಿಸಿ ಪರಿಹರಿಸುವ ಕುರಿತು ಮೆಕ್ಯಾನಿಕ್ಗಳು ಮತ್ತು ತಂತ್ರಜ್ಞರಿಗೆ ಅಗತ್ಯವಾದ ತರಬೇತಿ ಹಾಗೂ ಪ್ರಾಯೋಗಿಕ ಮಾಹಿತಿಯನ್ನು ಈ ಶಿಬಿರದಲ್ಲಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಟೂ ವೀಲರ್ ಮೆಕ್ಯಾನಿಕ್ಗಳು, ವರ್ಕ್ಶಾಪ್ ಮಾಲೀಕರು ಹಾಗೂ ಟೆಕ್ನಿಷಿಯನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ BS6 ವಾಹನಗಳ ಆಧುನಿಕ ತಂತ್ರಜ್ಞಾನ ಮತ್ತು ನಿರ್ವಹಣಾ ವಿಧಾನಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಮಾಲೀಕರು ಮತ್ತು ತಂತ್ರಜ್ಞರ ಅಸೋಸಿಯೇಷನ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದು ತರಬೇತಿ ಶಿಬಿರದ ಯಶಸ್ಸಿಗೆ KTWOTA ಕಡೆಯಿಂದ ಪ್ರತಿ ಸರ್ವೋ ಅವರು ಇವತ್ತೊಂದು ಮೆಕ್ಯಾನಿಕ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ನ ಅಳವಡಿಸೋಕ್ಕೆ ನಮಗೆ ಆಯೋಜನೆ ಮಾಡೋಕ್ಕೆ ಒಂದು ಮಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು ಮಾಡ್ತೀವಿ, ನಮ್ಮ ಮೆಕ್ಯಾನಿಕ್ಸ್ನ ಅಪ್ಗ್ರೇಡ್ ಮಾಡುವಂಥ ಉದ್ದೇಶದಿಂದ ಈ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾಯಿದ್ವಿ. ಏನಂದರೆ ಇವಾಗ BS6 ವೆಹಿಕಲ್ಸ್ ಬಂದಿದೆ, ಅದನ್ನು ಸರಿಯಾದಂಥ ಟ್ರೈನಿಂಗ್ ಕೊಟ್ಟರೆ ಅವರು ಯಾವ ಥರ ಅದನ್ನು ಉಪಯೋಗಿಸ್ಬೇಕು, ಮತ್ತು ಸೆನ್ಸರ್ಗಳ್ನೆಲ್ಲ ಯಾವ ಥರ ಕ್ಲೀನ್ ಮಾಡಬೇಕು, ಮತ್ತು ಯಾವ ಸೆನ್ಸರ್ಸ್ ಹೋದರೆ ಯಾವ ಥರ ನೀವು ಚೆಕ್ ಮಾಡಬೇಕು, ಮತ್ತು ವೈರಿಂಗ್ನ ಯಾವ ಥರ ನೀವು ಚೆಕ್ ಮಾಡಬೇಕಾಗುತ್ತೆ, ಪ್ರತಿಯೊಂದು ವಿಚಾರಗಳನ್ನು ಕೂಡ ಕೂಲಂಕುಷವಾಗಿ ನಮ್ಮ ಮೆಕ್ಯಾನಿಕ್ಸ್ಗಳೇ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದು. ಅದಕ್ಕೋಸ್ಕರ ಏನಂದರೆ ಬೇರೆಯವರು ಟ್ರೈನಿಂಗ್ ಕೊಡೋದಂದರೆ, ಇವಾಗ ಯಾರೋ ಬೇರೆಯವ್ರು ಬಂದು ಟ್ರೈನಿಂಗ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ವಿಚಾರಗಳು ನಾವು ಯಾವ ಥರ ಕೆಲಸ ಮಾಡ್ತೀವಿ ಆ ವಿಚಾರಗಳು ಗೊತ್ತಿರಲ್ಲ ಅವ್ರಿಗೆ. ಅವ್ರೇನು ಮಾಡ್ತಾರೆ, ಬೋರ್ಡಲ್ಲಿರೋದನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಮ್ಮವರೇ ಅಂದರೆ ನಾವು ಮೆಕ್ಯಾನಿಕ್ಸ್ಗಳು ಟ್ರೈನಿಂಗ್ ಕೊಡೋದ್ರಿಂದ ನಾವು ಕೆಲಸ ಮಾಡಿ ಒಂದು ಒಳ್ಳೆಯ ಉನ್ನತಿ ಪಡೆದಿರ್ತೀವಿ. ಆದ್ದರಿಂದ ನಮ್ಮ ಭರವಸೆಯಿಂದ ನಾವು ಯಾವ ಥರ ನಮ್ಮ ಕೆಲಸ ಮಾಡ್ತಾರೆ ಆ ಉದ್ದೇಶ ಇಟ್ಕೊಂಡು ನಾವು ಟ್ರೈನಿಂಗ್ ಮಾಡ್ತಾಯಿದ್ವಿ. ಎಲ್ಲರಿಗೂ ಒಂದು KTWOTA ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲಾವಾರಿಗಳಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲೂ ಕೂಡ ಟ್ರೈನಿಂಗ್ ಮಾಡ್ತಾಯಿದ್ವಿ. ಇದು ಒಂದು ನಮ್ಮ ಸುಮಾರು ಒಂದು 60ನೇ ಟ್ರೈನಿಂಗ್ ಆಗಿರ್ತದೆ ಕರ್ನಾಟಕದಲ್ಲಿ.